ಅಷ್ಟೇ ಯಾಕೆ ವಟಾರದವ್ರು ಹೇಳಿದ್ರು ಅಂತ ಹೇಳ್ತೀನಿ. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ವೆರಿ ಮಚ್. ಪುಷ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ಇರು, ಅನು ಫೋನ್ ಮಾಡ್ಬಿಡ್ತೀನಿ. ಹಲೋ, ಹಾಮ. ಅನು, ವಿನಿಗರ್ ಇದೆಯಲ್ಲ ಅದಕ್ಕೊಂದ್ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೆ ಕಪ್ಪೆ ಹೊಟ್ಟೋಗುತ್ತಂತೆ. ಬರೋದಿಲ್ವಂತೆ ಮನೆ ಒಳಗಡೆ. ಯಾವ ಕಪ್ಪೆ ಅಮ್ಮ? ಪುಷ್ಪ ವೆಯ್ಟ್ ಮಾಡ್ತಾ ಇದ್ದೀನಿ ಕಣೆ. ಇರು ಒಂದ್ ನಿಮಿಷ. ಅದೇ ಕಣೆ, ನಿನ್ ರೂಮ್ ಅಲ್ಲಿ ಕಪ್ಪೆ ಇದೆ ಅಂತ ಹೇಳ್ದಲ್ಲ, ಅದಕ್ಕೆ ಸ್ಪ್ರೇ ಮಾಡು ಅಂತ ಹೇಳ್ತಾ ಇರೋದು. ಅಮ್ಮ ಪ್ಲೀಸ್, ನೀನೀಗ ಹುಡುಗಾಟ ಆಡ್ಬೇಡ. ನನ್ಗೆ ಇಂಪಾರ್ಟೆಂಟ್ ಕೆಲ್ಸ ಇದೆ. ನಿಂಗೆ ಏನಾರು ಇದ್ರೆ ಹೇಳು, ಇಲ್ಲ ಆಮೇಲೆ ಮಾತಾಡ್ತೀನಿ. ಕಪ್ಪೆ ಓಡಿಸೋ ಉಪಾಯ ಹೇಳಿದ್ರೆ ನನ್ಗೆ ರೇಗಿ ಫೋನ್ ಹಿಡಿಯೋ ಅಂತಾಳಲ್ಲ ಇವಳು. ಪುಷ್ಪ ನೀನು ಟೀ ಮಾಡ್ತೀಯೋ ಅಥವಾ ನಾನೇ ಮಾಡ್ಕೊಳ್ಳೋ? ಇದು ಬೇರೆ, ಬಾಯಿಲ್ ಕೇಳಿ ಸುಮ್ನಾಗೋ ಶೋಕಿ ನಿಂದು. ನೀನೇ ಮಾಡ್ಕೊ ಅಂದ್ರೆ ಹೋಗ್ ಮಾಡ್ಕೊಂಡ್ಬಿಡ್ತೀಯಾ? ಕಾಗೆರಾಯ ನೀನ್ ಎಷ್ಟು ಚೆನ್ನಾಗ್ ಆಡ್ತೀಯ ಅನ್ನೋ ನರಿತರ ನೀನು. ಪುಷ್ಪ, ನಿಂತರ ಟೀ ಮಾಡಕ್ಕೆ ಈ ಜಗತ್ತಲ್ಲಿ ಯಾರಿಗೂ ಬರಲ್ದೆ ಅಂತ ರಾಗ ಹೇಳ್ತಿದ್ದೆ. ಈಗ ನರಿಗೆ ದ್ರಾಕ್ಷಿ ಹುಳಿ ಆಯ್ತಾ? ಏನೇ ನೀನು ಒಳ್ಳೆ ಝೂನಲ್ಲಿ ಕೆಲಸ ಮಾಡೋರ್ತಾರ ಕಪ್ಪೆ ಕಾಗೆ ನರಿ ಅನ್ಕೊಂಡು ಇದನ್ ಸಿರಿಮನೆ ಸಂಸಾರನೋ ಅಥವಾ ನರಿ ಮನೆ ಸಂಸಾರನೋ? ಸುಮ್ನೆ ಕೂತ್ಕೊಂಡ್ರೆ ಸರಿ. ನಾನು ಅಷ್ಟೆಲ್ಲ ವಿಚಾರಿಸಿ ಕಪ್ಪೆ ಓಡಿಸೋದಕ್ಕೆ ಔಷಧಿ ಹೇಳಿದ್ರೆ ಫೋನ್ ಇಡು ಅಂತಾಳೆ ನಿನ್ ಮಗಳು. ಮದ್ವೆ ಆದ್ಮೇಲೆ ದೊಡ್ಡ ಯಜಮಾನಿ ಆಗಿದ್ದಾಳೆ. ಏನು ನೀವಾ? ಮತ್ತೇನು ಕಪ್ಪೆ ಅನ್ಕೊಂಡಿಯಾ? ಏನಾಯ್ತನು? ವಿಲನ್ನ ನೋಡಿ ಬೆಚ್ಚಿ ಬೀಳೋ ಪಾಪದ ಹೀರೋಯಿನ್ ತರ ಆಡ್ತಿದ್ಯಲ್ಲ. ರಿಮೆಂಬರ್, ಐ ಆಮ್ ಯುವರ್ ಹೀರೋ. ನನ್ ಹೀರೋ ಸರ್ ವಿಲನ್ ಸಿಕ್ಬಿದ್ನಾ? ಯಾವ ವಿಲನ್? ಈ ವಿಲನ್. ಕಣ್ ಮುಚ್ಚಿದ್ರು ಬರೀ ನನಗ್ ನಂಬರ್ಗಳೇ ಓಡಾಡ್ತಿದಾವೆ ಸರ್. ಅವ್ನ್ ಸಿಕ್ ಬೀಳೋವರ್ಗೂ ನನಗ್ ಸಮಾಧಾನ ಇಲ್ಲ ಸರ್. ಅನು, ವಾಟ್ಸ್ ರಾಂಗ್ ವಿತ್ ಯು? ನಾನು ಅದನ್ನ ನೋಡ್ಕೊಳ್ತೀನಿ ಅಂತ ಹೇಳ್ದೆ ತಾನೆ. ನೀನ್ ಯಾಕೆ ಅದನ್ನ ಅಷ್ಟೊಂದು ಗಂಭೀರವಾಗಿ ತಗೊಂಡಿದ್ಯಾ? ಸರ್ ವಾಟ್ಸ್ ರಾಂಗ್ ವಿತ್ ಯು? ನನ್ ಕಂಪನಿ ಹಣನ ಮಿಸ್ಯೂಸ್ ಮಾಡ್ಕೊಳ್ತಿರೋ ಬಗ್ಗೆ ನಾನ್ ತಲೆ ಕೆಡಿಸ್ಕೊಳ್ಳೋದು ಸೀರಿಯಸ್ ವಿಷಯ ಅಲ್ವಾ? ಏನಾದ್ರೂ ಹೇಳಿ. ಆಲ್ಮೋಸ್ಟ್ ನನಗೆಲ್ಲ ಎವಿಡೆನ್ಸು ಸಿಗ್ತಿದೆ. ದುಡ್ಡು ಯಾರ್ಯಾರಿಗೋ ಎಲ್ಲೆಲ್ಲೋ ಹೋಗ್ತಾ ಇಲ್ಲ. ನಮ್ ಯೂನಿಯನ್ ಅಲ್ಲಿ ರಾಜೇಶ್ ಅಂತ ಒಬ್ಬ ಇದ್ದಾನೆ ಅಲ್ವಾ, ಅವನು ಕೊಟ್ಟಿರೋ ಕಾಂಟ್ರಾಕ್ಟ್ ಅಲ್ಲಿ ಮಾತ್ರ ಹೀಗಾಗ್ತಿದೆ. ಅಂದ್ರೆ ಆ ರಾಜೇಶ್ಗೂ ಇಲ್ಲಿ ನಡೀತಿರೋ ಫ್ರಾಡ್ಗೂ ಏನೋ ಸಂಬಂಧ ಇದೆ ಅಂತ ಅಲ್ವಾ?
ನಾನು ಅದನ್ನ ನೋಡ್ಕೊಳ್ತೀನಿ ಅಂತ ಹೇಳದ್ನಲ್ವಾ, ನಿನಗ್ಯಾಕೆ ಇಷ್ಟೊಂದು ಆತರ? ಆಫೀಸನ್ನ ಮನೆವರೆಗೂ, ಮನೆ ಬೆಡ್ರೂಮ್ವರೆಗೂ ತರೋ ಹೊರೆ ಯಾಕೆ? ನಿಮ್ದು ಯಾಕೆ ಮಲ್ಕೋ. ಆದ್ರೆ ಸರ್, ಇಷ್ಟು ಈಸಿಯಾಗಿ ಟ್ರಾನ್ಸಾಕ್ಷನ್ಸ್ನೆಲ್ಲ ಹೇಗ್ ಬಿಡಕ್ಕಾಗತ್ತೆ? ಎಲ್ಲದಕ್ಕೂ ಪರಿಹಾರ ಇದೆ ಅನು. ತಲೆ ಕೆಡ್ಸ್ಕೊಂಡು ಮಾತ್ರಕ್ಕೆ ಪರಿಹಾರ ಬೇಗ ಸಿಗಲ್ಲ. ಟೇಕ್ ಇಟ್ ಈಸಿ. ನಿಮ್ಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಇದೆಂತ ಪ್ರಶ್ನೆ? ಹಾಗಿದ್ಮೇಲೆ ಈ ಕೆಲಸನ ನನಗೆ ಬಿಟ್ಟು ಯಾವುದೇ ಯೋಚನೆ ಇಲ್ಲದೆ, ಏನು ಚಿಂತೆ ಇಲ್ಲದೆ ಆರಾಮಾಗಿ ಮಲ್ಕೋ. ನಾನು ಅದನ್ನ ನೋಡ್ಕೊಳ್ತೀನಿ. ಕಮ್ ಆನ್, cheer up. ಇನ್ನೇನು ಹೊರಟೇಜ್ ಮಾಡ್ರೆ? ಸಾರಿ, ತಡ ಆಗೋಯ್ತು. ಅದಲ್ಲಪ್ಪ, ಆರಾಮಾಗಿ ಬಾ. ಸಿಹಿ ಸುದ್ದಿ ಗೊತ್ತಾಗಿರ್ಬೇಕಲ್ಲ ನಿಂಗೆ. ನಿಂಗ್ ಗೊತ್ತಿಲ್ಲದೆ ಇರುತ್ತಾ? ವರ್ಧನ್ ಸಂಸ್ಥೆ ರಾಜನಂದಿನಿ ಫ್ಯಾಬ್ರಿಕ್ಸ್ ಎರಡೂ ಅವ್ರ ರೂಲ್ಸ್ ಅನ್ನ ಬದಲಾಯಿಸಿದಾರಂತೆ. ಅಲ್ಲಿ ಕೆಲಸ ಮಾಡೋರ್ ಸಂಬಂಧಿಕರಿಗೂ ಡೀಲರ್ಶಿಪ್ ನ ಕೊಡಬಹುದು ಅಂತಾಗಿದೆ ಅಂತೆ. ಅವನು ನಿನ್ ಹೇಳಿದ್ರು ನಾನೇ ತಿಳ್ಕೊಂಡು ಖುಷಿ ಪಡ್ಲಿ ಅಂತ ಸುಮ್ನೆ ಇದ್ದೆ ಅಲ್ವಾ ನೀನು? ಸಾಕತ್ ಖುಷಿ ಆಯ್ತು. ಅಂಗಡಿಲಿ ಸ್ವೀಟ್ ತಂದಿಡ್ತೀನಿ, ಬಾ. ಇಡ್ಲಾ? ಸರಿ ಸರಿ ಯಜಮಾನ್ರೆ. ಪುಷ್ಪ, ಪುಷ್ಪ, ಒಂದ್ ನಿಮಿಷ ಬಾರ ಇಲ್ಲಿ. ನನ್ಗೆ ಕಿವಿ ಚೆನ್ನಾಗೇ ಕೇಳಿಸುತ್ತೆ. ಯಾಕಂಗ್ ಬಡ್ಕೋತಿದ್ಯಾ ಹೇಳು. ಪುಷ್ಪ, ನಮ್ಗೆ ರಾಜನಂದಿನಿ ಡೀಲರ್ಶಿಪ್ ಕ್ಯಾನ್ಸಲ್ ಆಗಿತ್ತಲ್ಲ, ಅದು ಮತ್ತೆ ಸಿಕ್ಕಿದೆಯಂತೆ ಕಣೆ. ನಿಜನಾ ಸುಬ್ಬು? ಅಯ್ಯೋ, ನಿನ್ ಬಾಯಿ ಸಕ್ರೆ ಹಾಕ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ಮೇಲೆ ವರ್ಧನ್ ಕಂಪ್ನಿಲಿ ಕೆಲಸ ಮಾಡೋ ಸಂಬಂಧಿಕರಿಗೂ ಡೀಲರ್ಶಿಪ್ ಕೊಡ್ಬೇಕು ಅಂತ ಮಾತಾಗಿದೆಯಂತೆ. ನಮ್ಮ ಯಜಮಾನ್ರು ಫೋನ್ ಮಾಡಿ ನನಗೆ ಹೇಳಿದ್ರು, ನನ್ ಮಗಳೇ ಹೇಳಲಿಲ್ಲ. ನಿನ್ಗೆ ಸರ್ಪ್ರೈಸ್ ಆಗ್ಲಿ ಅಂತ ಸುಮ್ನೆ ಇದ್ದಾಳೋ ಏನೋ? ಹೌದೌದು, ಸರ್ಪ್ರೈಸ್ ಆಗಿ ಅವಳೇ ಬಂದ್ರು ಆಶ್ಚರ್ಯ ಪಡೋ ಹಾಗಿಲ್ಲ. ಅವಳು ಯಾರ ಮಗಳು ಹೇಳು? ಮಾಡೋ ಒಂದೊಂದು ಕೆಲ್ಸಕ್ಕೂ ಹಿಂದೆ ಉದ್ದೇಶ ಇದ್ದೇ ಇರುತ್ತೆ. ಓಹೋ, ಹೌದಾ ಸುಬ್ರಹ್ಮಣ್ಯ ಸಿರಿಮನೆ ಅವರೇ? ಆದ್ರೆ ಜಾಸ್ತಿ ಬೀಗ್ಬೇಡಿ. ಸೀರೆ ವ್ಯಾಪಾರನ ಚೆನ್ನಾಗ್ ಮಾಡಿ ಬೋನಸ್ ಗಿನಸ್ ತಗೊಂಡು ಅಂಗಡಿನ ವಾಪಸ್ ತಗೊಳೋದ್ ನೋಡಿ. ಬರೀ ಉದ್ದೇಶ ಇದ್ರೆ ಸಾಲದು, ಗುರಿನೂ ಇರ್ಬೇಕು. ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಹೇಗಿರ್ತಾಳೋ ಹಾಗೆ ನನ್ನಂತ ವಿನಮ್ರ ಗಂಡನ ಹಿಂದೆ ನಿನ್ನಂತ ಹೆಂಡತಿ ಇರ್ತಾಳೆ. ಥ್ಯಾಂಕ್ಸ್ ಹೆಂಡತಿ, ನಿನ್ನಿಂದಾನೆ ವಿನಯ ಅನ್ನೋದು ನನ್ನಲ್ಲಿ ಸದಾ ಜಾಗೃತವಾಗಿರೋದು. ಸಾಕಿ ಮಂಗಾಟ ಇಲ್ಲ. ಮೊದ್ಲು ಅನುಗ್ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳು. ನಾನು ಆಗ್ಲೇ ಮಾಡಿ ಬಯಸ್ಕೊಂಡಿದ್ದಾಯ್ತು. ಮತ್ತೆ ಮಾಡೋದಿಲ್ಲ, ಅವಳೇ ಮಾಡ್ಬೇಕು. ಮೊದ್ಲು ನೀನ್ ಮಾಡು. ಅಯ್ಯೋ, ಸ್ಟವ್ ಮೇಲೆ ಹಾಲು ಇಟ್ಬಿಟ್ಟು ಬಂದಿದ್ದೀನಿ, ನಾನು ಹೋಗ್ತೀನಿ. ನಾನೇ ಮಾಡ್ತೀನಿ. ಮಾಡು ಮಾಡು. ಗುಡ್ ಮಾರ್ನಿಂಗ್ ಮಂಗರ. ಗುಡ್ ಮಾರ್ನಿಂಗ್ ಅಪ್ಪ. ಟೀ ಆಯ್ತಾ? ಇಲ್ಲ ಅಪ್ಪ, ಟೀ ಮುಂದೆ ಇಟ್ಕೊಂಡು ಆರ್ಎಸ್ ಅವ್ರಿಗೋಸ್ಕರ ಕಾಯ್ತಾ ಇದೀನಿ. ಅವ್ರ ವ್ಯಾಯಾಮ ಮುಗಿಸಿ ಬರ್ಬೇಕಿತ್ತು, ಇನ್ನು ಬಂದಿಲ್ಲ. ಯಾಕೋ ನಿನ್ ವಾಯ್ಸು ಡಲ್ ಆಗಿದೆಯಲ್ಲ ಬಂಗಾರ, ಏನಾಯ್ತು? ಏನಿಲ್ಲ ಅಪ್ಪ, ಬೆಳಗಿನ ಟೀನ ಇಬ್ರು ಒಟ್ಟಿಗೆ ಕುಡಿದ್ರೆ ಪ್ರೀತಿ ಹೆಚ್ಚಾಗತ್ತೆ ಅಂತ ದೊಡ್ಡ ದೊಡ್ಡ ಡೈಲಾಗ್ ಎಲ್ಲ ಬಿಡ್ತಾರೆ. ಆದ್ರೆ ಅದಕ್ಕೆ ಅವ್ರು ಪುರ್ಸೊತೆ ಮಾಡ್ಕೊಳಲ್ಲ. ಹೋಗ್ಲಿ ಬಿಡಿ, ಏನ್ ವಿಷಯ ಹೇಳಿ. ಸರಿ,
ನಾನು ನಿನ್ ಸಮಯ ತಿನ್ನಲ್ಲ, ವಿಷಯ ಬೇಗ ಹೇಳ್ಬಿಡ್ತೀನಿ. ನಾನು ನಿನಗೆ ಥ್ಯಾಂಕ್ಸ್ ಹೇಳಕ್ ಫೋನ್ ಮಾಡಿದೆ ಬಂಗಾರ. ಯಾಕಪ್ಪ? ನಮ್ಮ ರಾಜನಂದಿನಿ ಫ್ಯಾಬ್ರಿಕ್ ಡೀಲರ್ಶಿಪ್ ಮತ್ತೆ ನಮಗೆ ಸಿಗ್ತಾ ಇದೆಯಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಬಂಗಾರ. ನಿಮ್ಮ ನಿಯಮಾವಳಿಯಲ್ಲಿ ಹೊಸ ಬದಲಾವಣೆ ಮಾಡಿದ್ದೀರಾ ಅಂತಾನೂ ತಿಳಿತು. ಸುಮಾರು 25 ವರ್ಷದಿಂದ ಆ ಬ್ರ್ಯಾಂಡ್ ಜೊತೆ ನಮ್ಮ ನಂಟಿತ್ತು. ಮುಗೀತಲ್ಲ ಅಂತ ಮನಸ್ಸು ಸ್ವಲ್ಪ ನೋವು ಕೂಡ ಆಗಿತ್ತು. ನಿನ್ನಿಂದ ಆ ನೋವೆಲ್ಲ ಮಾಯ ಆಯ್ತು. ಥ್ಯಾಂಕ್ಸ್ ಮಗಳೇ. ಅಪ್ಪ, ಇದು ನಾನ್ ಮಾಡಿದ್ದಲ್ಲ, ನಿಮ್ ಅಳಿಯಂದ್ರು ತಗೊಂಡಿರೋ ನಿರ್ಧಾರ ಇರ್ಬೇಕು. ನೀವ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿನಗೆ ಹೇಳೋದು ಅವ್ರಿಗೆ ಹೇಳೋದು ಎರಡು ಒಂದೇ ಅಲ್ವಾ? ನೀನೇ ಅವ್ರಿಗೆ ತಿಳಿಸ್ಬಿಡು. ಅವ್ರ ಅನುಕೂಲ ನೋಡ್ಕೊಂಡು ನಾನೇ ಒಂದ್ಸಲ ಅವ್ರಿಗೆ ಫೋನ್ ಮಾಡ್ತೀನಿ. ಸರಿ ಅಪ್ಪ, ನಂಗೂ ಸಂತೋಷನೇ. ಸರಿ ಬಂಗಾರ, ಫೋನ್ ಇಡ್ತೀನಿ. ಇದ್ರ ಬಗ್ಗೆ ಆರ್ಯ ಸರ್ ಏನು ಹೇಳೇ ಇಲ್ವಲ್ಲ. ಇಷ್ಟ ಅರ್ಜೆಂಟಲ್ಲಿ ಇದನ್ನೆಲ್ಲ ಯಾಕೆ ಮಾಡಿದ್ರು? ಅಜಯ, ಆರ್ಯ ಸರ್ ಇನ್ನೂ ಎಕ್ಸರ್ಸೈಸ್ ಮಾಡ್ತಿದಾರಾ? ಹೌದ್ರಿ ಅವರ, ನಾನೇ ನಿಮ್ಮನ್ನ ಕರೆಯೋಣ ಅಂತ ಬರ್ತಿದ್ದೆ. ಅಮ್ಮಾಜಿ ನಿಮ್ಮನ್ನ ಕರೆಯಲಕ್ಕೆ ಹೇಳಿದ್ರು. ಅಮ್ಮ ಕರಿತಿದಾರಾ? ಹ್ಞೂನ್ರಿ. ಸರಿ ಅಜಯ, ಆರ್ಯ ಸರ್ ಎಕ್ಸರ್ಸೈಸ್ ಮುಗಿಸ್ ಬಂದ್ಮೇಲೆ ನಂಗೆ ಹೇಳಿ. ಆತ್ರಿ. ಅಮ್ಮ ಅನು, ಕರೆದ್ರಂತೆ. ನಾನೇನೋ ಹುಡುಕ್ತಾ ಈ ಒಡವೆಗಳೆಲ್ಲ ಕಣ್ಣಿಗೆ ಬಿತ್ತು ಅಂತ. ಎಲ್ಲ ಹಳೇದು. ನಿನ್ಗಿದಲ್ಲಿ ಯಾವ್ದು ಇಷ್ಟನೋ ತಗೋ. ಎಲ್ಲ ಇಷ್ಟ ಆದ್ರೆ ಎಲ್ಲಾನು ತಗೋ. ಅಮ್ಮ, ಇದನ್ನೆಲ್ಲ ಇಟ್ಕೊಂಡ್ ನಾನೇನ್ ಮಾಡ್ಲಿ? ನಿಮ್ಮ ಹತ್ರ ಇದ್ರು ಒಂದೇ, ನನ್ನ ಹತ್ರ ಇದ್ರು ಒಂದೇ. ನಿನ್ನ ಈ ಒಡವೆಗಳಲ್ಲಿ ನೋಡೋ ಆಸೆ. ಹಬ್ಬ ಬೇರೆ ಬಂತಲ್ಲ, ನೀನ್ ಹಾಕೊಂಡ್ರೆ ಚೆನ್ನಾಗ್ ಕಾಣುತ್ತೆ. ನೋಡು, ನಿಂಗೆ ಯಾವ್ದಿಷ್ಟ? ಅಮ್ಮ, ಈ ಮುತ್ತಿನ ಸರ ಎಷ್ಟು ಚೆನ್ನಾಗಿದೆ ಅಲ್ವಾ? ಇಷ್ಟ ಆಯ್ತಾ? ಇದು ರಾಜನಂದಿನಿ. ಮುತ್ತಿನ ಸರ ಅಂದ್ರೆ ಅವಳು ತುಂಬಾ ಇಷ್ಟ. ಆರ್ಡರ್ ಕೊಟ್ಟು ಮಾಡಿಸಿದ್ದು. ನಿನಗ್ ಚೆನ್ನಾಗ್ ಕಾಣುತ್ತೆ, ಹಾಕೋ. ಅದು ಬೇಡ ಅಮ್ಮ. ನೀನ್ ಚೆನ್ನಾಗ್ ಕಾಣುತ್ತೆ ಅನ್ನೋ, ಹಾಕೋ. ಅದು ನಾನೇ ಹಾಕ್ತೀನಿ. ನೋಡು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅನು, ಚೆನ್ನಾಗಿದೆ ಅಲ್ವಾ?
ಹೇಳಿಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡು. ನನ್ ದೃಷ್ಟಿನೇ ನಿನಗ್ ಬೀಳುತ್ತೆ. ತುಂಬಾ ಚೆನ್ನಾಗಿದೆ ಅಮ್ಮ, ಆದ್ರೆ ನಂಗಿದ್ ಬೇಡ, ತೆಗೆದ್ ಬಿಡ್ತೀನಿ. ಆದ್ರೆ ತುಂಬಾ ಚೆನ್ನಾಗಿದೆ, ಇರ್ಲಿ. ಅಮ್ಮ ಅವ್ರೆ, ದೊಡ್ಡ ಸಾಹೇಬ್ರು ವ್ಯಾಯಾಮ ಮುಗಿಸ್ ಬಂದಾರ, ಕೋಲಿ ಆಗದಾರೆ. ಸರಿ ಅಜ್ಜಯ್ಯ, ನಾ ಬರ್ತೀನಿ. ಅದನ್ನೆಲ್ಲ ನಾನು ಇಟ್ಕೊಳ್ತೀನಿ. ಬಾ, ಇದನ್ನ ನೀ ತಗೊಂಡು ಹೋಗು. ಸರ್, ಅಪ್ಪ ಫೋನ್ ಮಾಡಿದ್ರು. ಈ ಸರ ಯಾಕೆ ಹಾಕೊಂಡಿದ್ಯಾ? ಸರ್, ಈ ಸರ ರಾಜನಂದಿನಿ ಅವ್ರದ್ದು. ನಿನ್ನಲ್ಲಿ ಅವರನ್ನ ನೋಡಬಾರ್ದು ಅಂತ ನಾನು ಪ್ರಯತ್ನ ಪಡ್ತಾನೆ ಇದ್ರೆ ನೀನು ಅವರಾಗೋದಕ್ಕೆ ಪ್ರಯತ್ನ ಪಡ್ತಿದ್ಯಲ್ಲ. ನನಗೆ ನೀನು ಬೇಕನ್ನು, ನೀನು ಬೇಕು. ನನ್ನ ಭಾವನೆಗಳು ನಿನಗೆ ಅರ್ಥನೇ ಆಗಲ್ವ? ಈ ಸರ ಯಾಕೆ ಹಾಕೊಂಡಿದ್ಯಾ? ಸರ್, ಈ ಸರ ನನಗ್ ಅಮ್ಮ ಕೊಟ್ಟಿದ್ದು, ನಾನೇನು ಕೇಳಲಿಲ್ಲ. ಅವರೇ ನನ್ಗಿದನ್ನ ತೊಡ್ಸಿದ್ರು. ನಿಮ್ಗಿಷ್ಟ ಇಲ್ಲ ಅಂದ್ರೆ ನಾನು ಇದನ್ನ ತೆಗ್ದ್ಬಿಡ್ತೀನಿ. ತೆಗೆಯೋದು ದೊಡ್ಡ ವಿಷಯ ಅಲ್ಲ ಅನ್ನು. ಹಾಕೊಳ್ಳೋಕ್ಕೂ ಮುಂಚೆ ಯೋಚನೆ ಮಾಡಬೇಕಿತ್ತು. ಇನ್ನು ಮುಂದೆ ಯಾವತ್ತು ಈ ಥರ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ ಅನ್ನು.